ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವರ್ಸಸ್ KKR. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ನೋಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಯಾರು ಸುದ್ದ ನೋಡೋಣ. ಸೊ ಗೈಸ್, ಮೊದಲನೇದಾಗಿ ಎರಡೂ ಮ್ಯಾಚಲ್ಲೂ ಮುಂಬೈ ಇಂಡಿಯನ್ಸು ಸೋತ್ಕೊಂಡು ಬರ್ತಾ ಇರೋದು. ಆ್ಯಂಡ್ ಇವತ್ತಿನ ಹೋಮ್ ಗೇಮು ಎಸ್ಪೆಷಲಿ ವಾಂಕಡೆ ಬಂದ್ಬಿಟ್ಟು ಲೈಕ್ ಒನ್ ಆಫ್ ದ ಹಾರ್ಟ್ ಆಫ್ ದ ಮುಂಬೈ ಅಂತ ಹೇಳ್ಬೋದು. ಸೊ ಇವತ್ತಿನ ಮ್ಯಾಚಲ್ಲಿ ಡೂ ಆರ್ ಡೈ ಸಿಚುವೇಶನ್ ಅಂತ ಏನಿಲ್ಲ. ಬಟ್ ಮೊದಲನೇ ಹೋಮ್ ಮ್ಯಾಚ್ ಆಡ್ತಾ ಇರೋದು ಹಾರ್ದಿಕ್ ಪಾಂಡ್ಯಾಗೆ ಕ್ಯಾಪ್ಟನ್ಸಿ ಮೇಲೆ ಕೂಡ ಕ್ವಶನ್ ಬರುತ್ತೆ. ಆಕ್ಚುಲಿ ಲಾಸ್ಟ್ ಟೈಮ್ ಕೂಡ ಕ್ಯಾಪ್ಟನ್ ಆಗಿದ್ರು. ಸೊ ಒಂದು ಮ್ಯಾಚು ಫಸ್ಟ್ ಆಗಿರಲಿಲ್ಲ, ಎರಡನೇ ಮ್ಯಾಚ್ ಆಗಿದ್ರು, ಅದರಲ್ಲೂ ಕೂಡ ಸೋತಿದ್ದಾರೆ. ಅಂಡ್ ಈಗ ಮೂರನೇ ಮ್ಯಾಚ್ ಇದು. ಸೊ ಈ ಹೋಮ್ ಗ್ರೌಂಡು ಫುಲ್ ಸಪೋರ್ಟ್ ಇರುತ್ತೆ ಗುರು. ನನ್ನ ಪ್ರಕಾರ ಸಖತ್ತಾಗಿ ಆಡ್ಬೇಕು ಇವತ್ತು. ಸಪೋರ್ಟ್ ಇರುತ್ತೆ ಅನ್ನೋದಕ್ಕಿಂತ ಇವತ್ತು ಸೋತ್ರು ಅಂತಂದ್ರೆ ಮುಗೀತು ಹಾರ್ದಿಕ್ ಪಾಂಡ್ಯ ಕತೆ. ಅದಂತೂ ಫಿಕ್ಸ್ ಮಾಡ್ಕೊಳ್ಳಿ, ಬೂ ಅಂತ ಮತ್ತೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ರೋಹಿತ್ ಶರ್ಮಾ ಅವರು ಮೇನ್ ಥಿಂಗ್ ಇಲ್ಲಿ ಆಕ್ಚುಲಿ ನನಗೆ ಎಲ್ಲೋ ಒಂದ್ಸರಿ ಅನಿಸ್ತಾ ಇರೋದು ಕಲ್ಪ್ರಿಟ್ ರೋಹಿತ್ ಶರ್ಮಾನೇ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಎರಡು ಗೇಮಲ್ಲೂ ಕೂಡ ಸ್ಟಾರ್ಟ್ ಅನ್ನೋದು ಚೆನ್ನಾಗಿ ಕೊಟ್ಟಿಲ್ಲ. ಯಾವತ್ತೇ ಆಗಲಿ ಪವರ್ ಪ್ಲೇಯಲ್ಲಿ ಆಗಲಿ, ಇಲ್ಲಾಂತಂದ್ರೆ ರನ್ ಚೇಸ್ ನೀವು 190 ಮಾಡ್ತಾ ಇರ್ತೀರಾ, ಇಲ್ಲಾಂದ್ರೆ 160ನೇ ಮಾಡಲಿ ಪರವಾಗಿಲ್ಲ. ಅಟ್ಲೀಸ್ಟ್ ನೀವು ಒಂದು 20-30 ರನ್ ಪುಷ್ ಆನ್ ಮಾಡಿದ್ರೆ ನೆಕ್ಸ್ಟ್ ಬರುವಂಥ ಬ್ಯಾಟ್ಸ್ಮನ್ಸ್ಗಳಿಗೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಡೆತ್ತಲ್ಲಿ ತುಂಬ ಈಸಿ ಆಗುತ್ತೆ. ಯಾಕಂದರೆ ಪವರ್ ಪ್ಲೇ ಅಂತ ಮಾಡೋದೇ ಯುಟಿಲೈಸ್ ಮಾಡ್ಕೊಳ್ಳೋಕೆ, ಎಸ್ಪೆಷಲಿ ಚೇಸಿಂಗ್ ತೊಗೊಂಡಾಗ. ಆ್ಯಂಡ್ ಮುಂಬೈ ಅವರು ಅದರಲ್ಲಿ ಎಡವಿದ್ದಾರೆ. ಸೊ ಇವತ್ತಿನ ಮ್ಯಾಚಲ್ಲಿ ರೋಹಿತ್ ಶರ್ಮಾ ಅವರು ಕಮ್ ಬ್ಯಾಕ್ ಮಾಡಬೇಕು ಅಂತ ಈಗಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಇನ್ನು ಹೆಡ್ ಟು ಹೆಡ್ ನೋಡೋಂಗಿದ್ರೆ ಇಲ್ಲಿ ತನಕ ಮುಂಬೈ ಇಂಡಿಯನ್ಸ್ ವರ್ಸಸ್ KKR 34 ಮ್ಯಾಚ್ಗಳನ್ನ ಆಡಿದ್ದಾರೆ. ಅದರಲ್ಲಿ ಮೇಲ್ಗೈ ಇರೋದು ಮುಂಬೈ ಇಂಡಿಯನ್ಸ್ ಅವ್ರದ್ದು. 23 ಮ್ಯಾಚು ಮುಂಬೈ ಗೆದ್ದಿದ್ದಾರೆ. ಆ್ಯಂಡ್ ಕೇವಲ 11 ಮ್ಯಾಚ್ಗಳನ್ನ ಮಾತ್ರ ಈ ಕಡೆ KKR ವಿನ್ ಆಗಿದ್ದಾರೆ. ಗೈಸ್, ಒಂದು ಮಾತು ಹೇಳಬೇಕು, ಆ್ಯಕ್ಚುಲಿ ಎಲ್ ಕ್ಲಾಸಿಕೋ ಅಂತ ಮುಂಬೈ CSK ಹೆಂಗೆ ಕರೀತಾರೋ ಎಲ್ ಕ್ಲಾಸಿಕೋ ಅವ್ರದ್ದು ಆ್ಯಕ್ಚುಲಿ ಇವ್ರದ್ದು. ಬಟ್ ಯಾವಾಗಲೂ ನೀವು ನೋಡಿ KKR ಅವರು ಗೆಲ್ಲೋ ಸಿಚುವೇಶನಲ್ಲಿ ಇದ್ರೂ ಕೂಡ ಮುಂಬೈ ಇಂಡಿಯನ್ಸ್ ಅದನ್ನು ಫುಲ್ ಬ್ಯಾಕ್ ಮಾಡ್ತಾರೆ. ಎಸ್ಪೆಷಲಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಅಂಡರಲ್ಲಿ KKRನಂತೂ ತುಳಿದಾಕ್ಬಿಟ್ಟಿದ್ದಾರೆ. ಗೌತಮ್ ಗಂಭೀರ್ ಅವರು ಈವನ್ ಅದನ್ನು ಹೇಳಿರ್ತಾರೆ, ಲೈಕ್ ಮುಂಬೈ ಮಾತ್ರ ಹೆವಿ ಟಫ್ ಟೀಮು ಬೀಟ್ ಮಾಡೋದಕ್ಕೆ ಅಂತ. ಯಾಕಂದರೆ ಆ ಥರ ಲೋ ಸ್ಕೋರಿಂಗ್ ಥ್ರಿಲ್ಲರ್ ಕೂಡ ನಾವು ಎಷ್ಟೊಂದು ಮ್ಯಾಚಸ್ಗಳನ್ನ ನೋಡಿದ್ದೀನಿ. ನನಗೆ ಆ್ಯಕ್ಚುಲಿ ಏನಂತಂದರೆ ಇವ್ರ ಕಡೆ ಅಡ್ವಾಂಟೇಜ್ 70% ಇವ್ರ ಕಡೆ ವಿನ್ನಿಂಗ್ ಆಗಿದ್ರು ಕೂಡ ಎಷ್ಟೊಂದು ಸತಿ ಮುಂಬೈ ಅವ್ರು ಫುಲ್ ಬ್ಯಾಕ್ ಮಾಡೋದು ನಾನು ನೋಡಿದ್ದೀನಿ. ಸೊ ಇವತ್ತಿನ ಮ್ಯಾಚ್ ಕೂಡ ಅದೇ ರೀತಿ ಇರುತ್ತೆ. ಮೇ ಬಿ ಕ್ಯಾಪ್ಟನ್ಸಿ ಚೇಂಜ್ ಇರ್ಬೋದು, ಬಟ್ ಅದೇ ಥ್ರಿಲ್ಲಿಂಗ್ ಕಾಂಟೆಸ್ಟ್ ಅಂತೂ ಇದ್ದೇ ಇರುತ್ತೆ. ಇವರಿಬ್ಬರು ಮಧ್ಯೆ ಹೈಯೆಸ್ಟ್ ಸ್ಕೋರ್ ನೋಡ್ತಾ ಇದ್ರೆ 232 ಇಸ್ ದ ಹೈಯೆಸ್ಟ್ ಸ್ಕೋರು. ಆ್ಯಂಡ್ ಲೋಯೆಸ್ಟ್ ಸ್ಕೋರ್ ಬಂದು KKRದು. ಸೊ ಹೈಯೆಸ್ಟ್ ಸ್ಕೋರು ಮತ್ತು ಲೋಯೆಸ್ಟ್ ಸ್ಕೋರು ಎರಡು KKRದೇನೆ ಗೈಸ್. ಇಲ್ಲಿ ನೋಡಿ, ಆಲ್ರೆಡಿ ನಿಮ್ಗೆ ಹೇಳಿರೋ ಹಾಗೆ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ಲೈಕ್ ಒನ್ ಆಫ್ ದ ಯಾವುದೋ ಒಂದು ರೇರರ್ ಬರುತ್ತೆ ಅಷ್ಟೇ. ಬಟ್ ನನಗೆ ಇವತ್ತು ಅನ್ನಿಸ್ತಾ ಇರೋದು ಮುಂಬೈ ಪಿಚ್ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ಲೋ ಸ್ಕೋರಿಂಗ್ ಥ್ರಿಲ್ಲರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಎಸ್ಪೆಷಲಿ ಮುಂಬೈ ಇಂಡಿಯನ್ಸ್ ಪರವಾಗಿ ಇವತ್ತೇನಾದರೂ ವಿಲ್ ಜಾಕ್ಸನ್ ಅವರು ಆಡಬೇಕು. ಇನ್ ಕೇಸ್ ಆಡ್ಸಿಲ್ಲ ಅಂತಂದ್ರೆ ಅದು ಅವರ ಮುಟ್ಟಾಳ್ತಾನ ಅಂತ ಹೇಳಿ. ಆಕ್ಚುಲಿ ವಿಲ್ ಜಾಕ್ಸನ್ ಸುಮ್ಮನೆ ಯಾಕೆ ಇಟ್ಕೊಂಡವ್ರು ಗೊತ್ತಾಗ್ತಿಲ್ಲ. ಈ ಕಡೆ ನಮ್ಮ ಕಡೆ ಟೀಮ್ ಡೇವಿಡ್ ಅವ್ರನ್ನ ಹೆಂಗೋ ಲೈಕ್ ಬೈಬ್ಯಾಕ್ ಮಾಡಿ ತಗೊಂಡಿದ್ದೀವಿ. ಅವ್ರಿಗೆ ಕೊಟ್ಬಿಟ್ಟು ನಾವು ಟೀಮ್ ಡೇವಿಡ್ ತಗೊಂಡ್ವಿ. ಇಲ್ಲಿ ಟೀಮ್ ಡೇವಿಡ್ ನಾವು ಆಡಿಸ್ತಾ ಇದೀವಿ. ಅವ್ರಿಗೆ ಜಾಕ್ಸನ್ ಅವ್ರನ್ನ ಆಡ್ತಾ ಇಲ್ಲ ಗೊತ್ತಾಗ್ತಾರೆ. ಅದು ಬೇರೆ ನೀನು ಆಕ್ಷನ್ ಅಲ್ಲಿ ನೋಡೋದಲ್ಲ, ಬಂದ್ಬಿಟ್ಟು ಕೈ ಬೆಲ್ಲ ಕೊಡ್ತಾರೆ. ಆಕ್ಚುಲಿ ಬಂದ್ಬಿಟ್ಟು ಯಾಕೆ ಕೈ ಕೊಟ್ರಿ ನೀವು ಅಂತಂದ್ರೆ, ನೀವು ಬೆಸ್ಟ್ ಪ್ಲೇಯರು ವಿಲ್ ಜಾಕ್ಸನ್ ಅಹಮದಾಬಾದ್ ಪಿಚ್ ಅಲ್ಲಿ ಲೈಕ್ ಬೇಗ ಸೆಂಚುರಿನ ಮಾಡಿರೋದು. ಬರೀ 11 ಬಾಲ್ಗೆ 50 ಮಾಡಿದ್ದಾರೆ. ಆ ಫಸ್ಟ್ ಲೈಕ್ ಸೆಂಚುರಿ ಬಂದ್ಬಿಟ್ಟು 23-30 ಬಾಲ್ಸ್ಗೂ ಇತ್ತು. ಬಟ್ ಅದಾದ್ಮೇಲೆ 11 ಬಾಲ್ಸ್ಗೆ 50 ಮಾಡ್ತಾರೆ. ಸೊ ಆ ಥರ ಪ್ಲೇಯರ್ನ ನೀವು ಡಗ್ಔಟಲ್ಲಿ ಕೊಂಡಿಸ್ಬಿಟ್ಟು ನೀವು ಆಡ್ದೇನೆ ಬಿಡ್ತಿದ್ದೀರಾ ಅಂದರೆ ನಂಗೆ ನೋ ಬ್ರೈನ್ಲೆನ್ಸ್ ಅಂತ ಅನ್ನಿಸ್ತು. ಇವತ್ತಿನ ಮ್ಯಾಚಲ್ಲಿ ಮೇ ಬಿ ವಿಘ್ನೇಶ್ ಪುತ್ತೂರ್ ಅವರು ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ನಿನ್ನೆ ಇಂಜುರಿ ಆಗಿತ್ತು ಅಂತ ಹೇಳ್ತಾ ಇದ್ರು. ಸೊ ಇವತ್ತಿನ ಮ್ಯಾಚಲ್ಲಿ ಆಡಿದ್ರೆ ಮುಜಬೀರ್ ರೆಹಮಾನ್ ಜಾಗದಲ್ಲಿ ವಿಲ್ ಜಾಕ್ಸನ್ ಅವರ ಆಡ್ಸೋದು ಲೈಕ್ ಒನ್ ಆಫ್ ದ ಬೆಸ್ಟ್ ಸೂಟಬಲ್ ಅಂತ ಹೇಳ್ತೀನಿ. ಇಲ್ಲಿ MI ಸ್ಟಾಟ್ಸ್ ಒಂದ್ ಕಡೆ ನೋಡ್ತಾ ಇದ್ರೆ, ಸೊ ಇಲ್ಲಿ ತನಕ ಆಡಿರೋ ಮ್ಯಾಚ್ ಬಂದು 85 ಮ್ಯಾಚ್ಗಳನ್ನ ಆಡಿದ್ದಾರೆ. ಅದರಲ್ಲಿ MI ಗೆದ್ದಿರೋದು 51. ಅಂಡ್ ಇಲ್ಲಿ ಮ್ಯಾಚ್ನ ಲಾಸ್ ಮಾಡ್ಕೊಂಡಿರೋದು 33 ಮ್ಯಾಚ್ನ ಕಳ್ಕೊಂಡಿದ್ದಾರೆ. ಇಲ್ಲಿ ಪರವಾಗಿಲ್ಲ, 50 ಅಂತಂದ್ರೆ ಕೊಡ್ಬೋದು. 60% ವಿನ್ನಿಂಗ್ಸ್ ಸ್ಟಿಕ್ಸ್ ಇದೆ. ಬಟ್ ಮುಂಬೈ ವ್ಯಾಂಕಡೆ ಹೆಂಗೆ ಅಂದರೆ ಎರಡೂ ಥರ ಪಿಚರ್ಸ್ಗಳು ಲೈಕ್ ಚೇಸಬಲ್, ಆರಾಮ್ಸೆ ಚೇಸಿಂಗ್ ಟೀಮೇ ಆರಾಮ್ಸೆ ಗೆಲ್ಲುತ್ತೆ ಇಲ್ಲಿ. ಸೊ ಇವತ್ತಿನ ಮ್ಯಾಚಲ್ಲಿ ಟಾಸ್ ಅನ್ನೋದು ತುಂಬ ಕ್ರೂಷಿಯಲ್ ಆಗುತ್ತೆ. ಇವತ್ತಿನ ಮ್ಯಾಚು ಚೇಸಿಂಗ್ ಯಾರು ಮಾಡ್ತಾರೋ ಅವ್ರು 100% ಗೆಲ್ತಾರೆ. ಎಸ್ಪೆಷಲಿ KKR ಅವ್ರಿಗೆ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಎಲ್ಲೋ ಒಂದು ಕಡೆ ಅವರು ಮೊದಲನೇ ಮ್ಯಾಚ್ ಸೋತರು ಹೋಮ್ ಗ್ರೌಂಡಲ್ಲಿ, ಎರಡನೇ ಮ್ಯಾಚ್ ಗೆದ್ದರು ಭರ್ಜರಿಯಾಗಿ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕ್ಲಿಕ್ ಆನ್ ಆದರು. ಬೌಲಿಂಗಲ್ಲಿ, ಬ್ಯಾಟಿಂಗಲ್ಲಿ, ಫೀಲ್ಡಿಂಗಲ್ಲೂ ಕೂಡ ಕ್ಲಿಕ್ ಆನ್ ಆಗಿದ್ದಾರೆ. ಬಟ್ ಇವತ್ತಿನ ಮ್ಯಾಚಲ್ಲಿ ಚಾಲೆಂಜಿಂಗು 100% ಇರುತ್ತೆ. ಎಸ್ಪೆಷಲಿ ವಿಲ್ ಜಾಕ್ಸನ್ ಒಳಗಡೆ ಬಂತು ಅಂತಂದರೆ ವಿಲ್ ಜಾಕ್ಗೆ ಆ್ಯಕ್ಚುಲಿ ಮೇ ಬಿ ಫಿನಿಶಿಂಗ್ ರೋಲಲ್ಲಿ ಇಟ್ಕೊತಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಈಗ ಮೊದಲನೇ ಪವರ್ ಪ್ಲೇಯಲ್ಲಿ ಓಪನಿಂಗಲ್ಲಿ ರಿಯಾನ್ ರಿಕಲ್ಟನು, ರೋಹಿತ್ ಶರ್ಮಾ ಅವರು ಬರ್ತಾರೆ. ಸೊ ಅದಾದಮೇಲೆ ಲೈಕ್ ನಿಮ್ಗೆ ಗೊತ್ತಿರೋ ಹಾಗೆ ತಿಲಕ್ ವರ್ಮಾ ಬರ್ತಾರೆ. ತಿಲಕ್ ವರ್ಮಾ ಆದಮೇಲೆ ಸೂರ್ಯಕುಮಾರ್ ಯಾದವ್ ಆದಮೇಲೆ ಲೈಕ್ ವಿಲ್ ಜಾಕ್ಸನ್ ನಿಲ್ಲಿಸ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಫಿನಿಶಿಂಗ್ ರೋಲಲ್ಲಿ ಇಬ್ರು ಕಾಣಿಸ್ಕೊಂತಾರೆ, ನಮಂದಿರು ಮತ್ತೆ ಹಾರ್ದಿಕ್ ಪಾಂಡ್ಯ. ಎಸ್, ಇನ್ನು KKR ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಟ್ಕೊಂಬರೋಣ ಬನ್ನಿ. ಸೊ KKR ಪ್ಲೇಯಿಂಗ್ ನೋಡ್ತಾರೆ. ಫಸ್ಟ್ ಕ್ವಿಂಟನ್ ಡಿಕಾಕ್ ಅಂಡ್ ವೆಂಕಟೇಶ್ ಅವರು ಬರ್ತಾರೆ. ಅದಾದಮೇಲೆ ಅಜಿಂಕ್ಯ ರಹಾನೆ ಅವರು ಬರ್ತಾರೆ. ಸೊ ಅದಾದಮೇಲೆ ರಘುವಂಶಿ ಆ್ಯಂಡ್ ರಿಂಕು ಸಿಂಗ್, ಮೊಯಿನ್ ಅಲಿ, ಆಂಡ್ರೆ ರಸೇಲ್ ಅವರು, ಆ್ಯಂಡ್ ರಮ್ದೀಪ್ ಸಿಂಗ್ ಆ್ಯಂಡ್ ಸ್ಪೆನ್ಸರ್ ಜಾನ್ಸನ್, ಅರ್ಷಿತ್ ರಾಣಾ, ಆ್ಯಂಡ್ ಲಾಸ್ಟಲ್ಲಿ
ವರುಣ್ ಚಕ್ರವರ್ತಿ ಅವ್ರನ್ನ ಸಲ್ಲಿಸ್ತಾರೆ. ಗೈಸ್ ಈ ಆಕ್ಚುಲಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ಯಾಕೆ ಓಪನಿಂಗ್ ಇಳಿಸ್ತಾ ಇದೀನಿ ಅಂತಂದ್ರೆ ಒಂದ್ ತಿಂಗು ಲಾಸ್ಟ್ ಯಾವಾಗಲೂ ಮುಂಬೈ ಮೇಲೆ ಆಡ್ಬೇಕಾದ್ರೆ ಎಸ್ಪೆಷಲಿ ವ್ಯಾಂಕಟೇಶ್ ಸ್ಟೇಡಿಯಂ ಅಲ್ಲಿ ಸಖತ್ತಾಗಿ ಹೊಡಿತಾರೆ, ಸೆಂಚುರಿನೂ ಕೂಡ ಬಾರಿಸ್ಕೊಂಡಿದ್ದಾರೆ. ಸೊ ನಾನು ಅದಕ್ಕೆ ಪವರ್ ಪ್ಲೇ ಅಲ್ಲಿ ಇವ್ರನ್ನು ಕಳಿಸ್ತಾ ಇದೀನಿ. ಇನ್ ಕೇಸ್ ಏನಾದ್ರು ಕ್ವಿಂಟನ್ ಡಿಕಾಕ್ ಬೇಗ ಔಟ್ ಆಯ್ತು ಅಂತಂದ್ರೆ. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಸುನಿಲ್ ನಾರಾಯಣ್ ಅವರು ಮ್ಯಾಚ್ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇಂಜುರಿ ಆಗಿಲ್ಲ ಅಂತ ಅನ್ಕೊಂತ ಇದೀನಿ. ಸೊ ಇವತ್ತೇನಾದ್ರು ಆಡ್ತು ಅಂತಂದ್ರೆ ಬಂದು ಅವ್ರನ್ನ ಹಾಕೊಂತಾರೆ. ಅದೇ ಮೊಯಿನ್ ಅಲಿ ಬದಲಾಗಿ ಅವ್ರು ರಿಪ್ಲೇಸ್ಮೆಂಟ್ ಆಗ್ತಾರೆ. ನನಗೆ ಯಾಕೆ ಮೊಯಿನ್ ಅಲಿ ಸಖತ್ತಾಗಿ ಆಡ್ತಾ ಇದಾರೆ ಗುರು, ಅವ್ರನ್ನ ಹಿಡ್ಕೊಳ್ಬೇಕು ಅಂತ ಅನಿಸ್ತೈತೆ. ಬಟ್ ಯಾರನ್ನ ರಿಪ್ಲೇಸ್ ಮಾಡಬೇಕು ಅಂತ ಬ್ಯಾಟಿಂಗ್ ಕಡೆ ಗಮನ ಕೊಡ್ತು ಅಂದ್ರೆ ಬ್ಯಾಟಿಂಗ್ ಅಷ್ಟೇ ಮೊಯಿನ್ ಅಲಿ. ಸೊ ನೆನ್ನೆ ಮ್ಯಾಚ್ ಅಲ್ಲಿ ನೋಡಿದ್ವಿ ಬಾಲ್ಗಳನ್ನ ತಿಂದಾಕಿದ್ರು ಆಕ್ಚುಲಿ. ಸೊ ಇನ್ನ ಈ ಕಡೆ MI ಕಡೆ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಇತ್ತು ಅಂತಂದ್ರೆ ಸೇಮ್ ಪ್ಲೇಯಿಂಗ್ ಲೆವೆನ್ ಇರುತ್ತೆ. ಬಟ್ ಇಲ್ಲಿ ಒಂದು ಚೇಂಜಸ್ ನಮ್ಮ ಪ್ರಕಾರ ಅದೇ ಮುಜಿಬಿ ರ್ಯಾನ್ಗೆ ವಿಲ್ ಜಾಕ್ಸನ್ ರಿಟರ್ನ್ ಬರ್ತಾರೆ. ಸೊ ವಿಘ್ನೇಶ್ ಪುತ್ರ ರಿಟರ್ನ್ ಬರ್ತಾರೆ ಸ್ಪಿನ್ನರ್ ಆಗಿ. ಆಕ್ಚುಲಿ ಇಲ್ಲಿ ತುಂಬಾ ಕ್ವಶನ್ ಗಳು ಬರ್ತದೆ ಏನಂತಂದ್ರೆ ಬುಮ್ರಾ ಇಲ್ಲ ಅಂದ್ರೆ MI ಏನು ಇಲ್ಲ, ಗೆಲ್ಲಕ್ಕಾಗಲ್ಲ, ಅವ್ರ ಇದ್ರೇನೆ ಮ್ಯಾಚ್ ಗಳು ಗೆಲ್ತಾರೆ. ಕ್ವಶನ್ಸ್ ಯಾಕೆ ಬರುತ್ತೆ ಅಂತ ಗೊತ್ತಾಗ್ತಿಲ್ಲ. ಲಾಸ್ಟ್ ಇಯರ್ ಮುಂಬೈಯಲ್ಲಿ ಬುಮ್ರಾ ಇದ್ರಪ್ಪ, ಎಲ್ಲಾ ಮ್ಯಾಚಸ್ ಆಡಿದ್ರು, ಗೆದ್ರ. ಅವ್ರ ಆಟ ಅವ್ರು ಆಡ್ತಾರೆ, ಅವರು 4 ಓವರ್ ಏನ್ ಮಾಡ್ತಾರೋ ಅವರು ಚೆನ್ನಾಗಿ ಪ್ರದರ್ಶನ ಕೊಡ್ತಾರೆ. ಬಟ್ ಬೇರೆಯವರೆಲ್ಲ ಅದೇ ಪ್ರದರ್ಶನ ಕೊಡಬಹುದಲ್ಲ, ಕೊಡಕ್ಕಾಗಲ್ಲ. ಇಲ್ಲ ಎಲ್ಲಾ ಪ್ಲೇಯರ್ಸ್ ಇನ್ವಾಲ್ವ್ ಆಗಬೇಕು. ಎಸ್ಪೆಷಲಿ ಆಲ್ರೆಡಿ ಬೌಲಿಂಗ್ ಚೆನ್ನಾಗಿದೆ, ನಾನು ಇಲ್ಲ ಅಂತ ಹೇಳ್ತಲ್ಲ. ಟ್ರೆಂಟ್ ಬೋಲ್ಟರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಅಂಡ್ ಇವರು ದೀಪಕ್ ಚಹರ್ ಅವರು ಸಖತ್ತಾಗಿ ಮಾಡ್ತಾ ಇದ್ದಾರೆ. ಮೇ ಬಿ ಎಲ್ಲ ಒಂದ್ ಕಡೆ ನನಗೆ ಡೆತ್ ಓವರ್ಸ್ ಅಲ್ಲಿ ಒಂದ್ ಸ್ವಲ್ಪ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಇವತ್ತಿನ ಮ್ಯಾಚ್ ಗಳಲ್ಲಿ ಡೆತ್ ಓವರ್ಸ್ ಅಲ್ಲಿ ಬೌಲಿಂಗ್ ಮಾಡೋದಕ್ಕೆ ಯಾರೋ ವಿಕೆಟ್ ಟೇಕರ್ ಬೌಲರ್ ವಿಘ್ನೇಶ್ ಪುತ್ತರ್ ಅವ್ರ ಕಡೆ ನೋಡ್ತಾರೆ. ವಿಲ್ ಜಾಕ್ಸನ್ ಅವರು ಕೂಡ 1-2 ಓವರ್ ಹಾಕುವಂತ ಕೇಪಬಿಲಿಟಿ ಇರುವಂತ ಪ್ಲೇಯರ್ ಏನೇ. ಸೊ ಅದಕ್ಕೋಸ್ಕರ ವಿಲ್ ಜಾಕ್ಸನ್ ನೀವು ತಗೊಂಬಂತು ಅಂತಂದ್ರೆ ಮಿಡಲ್ ಆರ್ಡರ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಸೊ ಇಲ್ಲಿ ನನಗೆ ಅನಿಸ್ತಾ ಇರೋದು ಮುಂಬೈ ಕಡೆ ಫಿನಿಶಿಂಗ್ ಕೊರತೆ ಕಾಣಿಸ್ತಾ ಇದೆ. ಹಾರ್ದಿಕ್ ಪಾಂಡ್ಯ ಫಾರ್ಮ್ ಅಲ್ಲಿ ಇಲ್ಲದೆ ಇರೋದೇ ಒಂದು ತಲೆನೋವಾಗಿರೋದು. ಆನ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಹಾರ್ದಿಕ್ ಪಾಂಡ್ಯ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ T20 ಅಂತ ಬಂದಾಗ ಒಂದ್ ಸ್ವಲ್ಪ ಸೆನ್ಸಿಬಲ್ ಆಗಿ ಗೇಮ್ ಆಡಬೇಕಾಗಿತ್ತು. ನಿನ್ನೆ ಆಕ್ಚುಲಿ ಮ್ಯಾಚ್ ಕೈಯಲ್ಲಿ ಇದ್ದಿದ್ದು, ಅವರೇ ಸೋತಿದ್ದು. ಇವತ್ತಿನ ಮ್ಯಾಚ್ ಅಲ್ಲಿ ನೋಡೋಣ ಗೈಸ್. ನನಗೆ ಅನಿಸ್ತಾ ಇರೋದು ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಮುಂಬೈ ಇಂಡಿಯನ್ಸ್ ಅವರು ಗೆಲ್ತಾರೆ. ಇನ್ನ ಪವರ್ ಪ್ಲೇ ಆವರೇಜ್ ಸ್ಕೋರ್ ಬಂದು ಒಂದು 50ರಿಂದ 60 ಬರುತ್ತೆ. ಇವತ್ತಿನ ಆವರೇಜ್ ಸ್ಕೋರ್ ನೋಡ್ತಾ ಇದ್ರೆ 180 ಇಂದ 190 ತನಕ ಹೋಗ್ಬೋದು ಗೈಸ್. ಸೊ 200 ಇವತ್ತು ಸ್ವಲ್ಪ ಕಷ್ಟ ಇದೆ. ಬಟ್ ನನಗೆ ಇವತ್ತು ಅನಿಸ್ತಾ ಇರೋದು ಏನಂತಂದ್ರೆ ಎಲ್ಲೋ ಒಂದು ಗಟ್ ಫೀಲಿಂಗ್ ಹೇಳ್ತಾ ಇದೆ, ಲೋ ಸ್ಕೋರಿಂಗ್ ಥ್ರಿಲ್ಲರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಾದ್ ನೋಡೋಣ ಗೈಸ್ ಏನಾಗುತ್ತೆ ಅಂತ. ಬಟ್ ಇವತ್ತಿನ ಮ್ಯಾಚ್ ನಮ್ಮ ಪ್ರೆಡಿಕ್ಷನ್ ಅಲ್ಲಿ ಮುಂಬೈ 100% ಗೆಲ್ತಾರೆ. ಅಂಡ್ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಗೈಸ್? MI ಗೆಲ್ತಾರ ಇಲ್ಲ KKR ಗೆಲ್ತಾರ? ಅಂಡ್ ನಿಮ್ಮ ಪ್ರಕಾರ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಕಂಪ್ಲೀಟ್ ಆಗಿ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ರಿವ್ಯೂ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.